ನಮಸ್ತೆ ಎಜೆ ನ್ಯೂಸ್ಗೆ ಸ್ವಾಗತ. ಬೆಳಗಾವಿ ಜಿಲ್ಲೆಯ ಕಿತ್ತೂರು ತಾಲೂಕಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಬರುವ ಹೂಲಿಕಟ್ಟಿಯಲ್ಲಿ ಇರುವ ಕರ್ನಾಟಕ ಸರ್ಕಾರದ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಡಾಕ್ಟರ್ ಎಪಿಜೆ ಅಬ್ದುಲ್ ಕಲಾಂ ವಸತಿ ಶಾಲೆಯ ಸಿಬಿಎಸ್ಇ ಪಠ್ಯಕ್ರಮದ ಎಸ್ಎಸ್ಎಲ್ಸಿ ಓದ್ತಾ ಇರುವ 9 ಜನ ವಿದ್ಯಾರ್ಥಿಗಳು ಜೂನ್ ತಿಂಗಳಲ್ಲಿ ಜಗಳವಾಡಿದ ಕಾರಣ 1 ತಿಂಗಳಾದರೂ ಕೂಡ ಶಾಲೆಗೆ ಸೇರಿಸದೆ ಪ್ರಾಂಶುಪಾಲರೇ ವಿದ್ಯಾರ್ಥಿಗಳ ಭವಿಷ್ಯಕ್ಕೆ ಅಡ್ಡಗಾಲು ಹಾಕಿರುವ ಘಟನೆ ತಡವಾಗಿ ಬೆಳಕಿಗೆ ಬಂದಿದೆ. ಎಸ್ಎಸ್ಎಲ್ಸಿ ಓದ್ತಾ ಇರುವ 9 ಜನ ವಿದ್ಯಾರ್ಥಿಗಳು ಒಬ್ಬ ವಿದ್ಯಾರ್ಥಿ ಜೊತೆಗೆ ಜಗಳವಾಡಿ ಹಲ್ಲೆ ನಡೆಸಿದ್ದಾರೆಂದು ಹೇಳಿರುವ ಕಾರಣ ಘಟನೆಯಾಗಿ 1 ತಿಂಗಳಾದರೂ ಕ್ಷಮಾಪಣೆ ಕೊಡದೆ ಯಾವುದೇ ರೀತಿಯ ನೋಟಿಸ್ ಕೊಡದೆ ಆ ವಿದ್ಯಾರ್ಥಿಗಳನ್ನ ಶಾಲೆಗೆ ಸೇರಿಸದೇ ಇರುವ ಪ್ರಾಂಶುಪಾಲರ ನಡೆ ಸಂಶಯಕ್ಕೆ ಎಡೆಮಾಡಿಕೊಟ್ಟಿದೆ. ಇನ್ನೊಂದು ಕಡೆ ಈ ವಿದ್ಯಾರ್ಥಿಗಳು ಇವರ ಪಾಲಕರು ತಮ್ಮದು ತಪ್ಪಾಗಿದೆ, ದಯವಿಟ್ಟು ಕ್ಷಮಿಸಿ ಅಂತ ಪರಿಪರಿಯಾಗಿ 1 ತಿಂಗಳಿಂದ ಬೇಡಿಕೊಂಡ್ರೂ ಕ್ಯಾರೆ ಎನ್ನುತ್ತಿಲ್ಲವಂತೆ ಈ ಶಾಲೆಯ ಪ್ರಾಂಶುಪಾಲರು. ಇನ್ನು ವಿದ್ಯಾರ್ಥಿಗಳು ತಪ್ಪು ಮಾಡಿದಾಗ ಅವರನ್ನ ತಿದ್ದಿ ಬುದ್ಧಿ ಹೇಳಬೇಕಾದ ಈ ಶಾಲೆಯ ಪ್ರಾಂಶುಪಾಲರು ವಿದ್ಯಾರ್ಥಿಗಳ ಭವಿಷ್ಯದ ಪ್ರಮುಖ ಘಟ್ಟ ಎಸ್ಎಸ್ಎಲ್ಸಿ ಹಂತದಲ್ಲಿ ಬಡಿದಾಟದ ವಿಚಾರ ಹಾಗೂ ಹಲ್ಲೆಯ ಘಟನೆಯನ್ನೇ ಎಲ್ಲ ಅಧಿಕಾರಿಗಳ ಹತ್ತಿರ ಹೇಳ್ತಾ ಇರೋದು ಈ ತಪ್ಪು ಮಾಡಿದ 9 ಜನ ವಿದ್ಯಾರ್ಥಿಗಳ ಮಾನಸಿಕ ಧೈರ್ಯವನ್ನೇ ಕುಗ್ಗಿಸುವಂತೆ ಮಾಡಿದೆ. ಆದ್ದರಿಂದ ಇವರು ತಮ್ಮ ದುಃಖವನ್ನ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜ್ ರವರ ಜೊತೆ ತೋಡಿಕೊಂಡ ಕಾರಣ ಇದರ ಬಗ್ಗೆ ಸಮಗ್ರವಾಗಿ ವರದಿ ತಯಾರಿಸಿ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ರಾಜ್ಯ ಸಚಿವಾಲಯ ಅಧಿಕಾರಿಗಳು ಹಾಗೂ ಬೆಳಗಾವಿ ಜಿಲ್ಲೆಯ ಅಲ್ಪಸಂಖ್ಯಾತ ಕಲ್ಯಾಣ ಇಲಾಖೆ ಜಿಲ್ಲಾಧಿಕಾರಿಗಳು ಎಫ್ಯು ಪೂಜಾರ್ ಅವರ ಗಮನಕ್ಕೆ ತೆಗೆದುಕೊಂಡು ಬಂದು ಅಭಿಪ್ರಾಯ ಸಂಗ್ರಹ ಮಾಡಿ ಬೆಳಕು ಚೆಲ್ಲುವ ಕೆಲಸ ಮಾಡಿದ್ದಾರೆ. ವಿದ್ಯಾರ್ಥಿಗಳಿಗೆ ಒಂದ್ ರೀತಿ ಶಾಲೆಗೆ ಸೇರಿಸಿಕೊಳ್ಳದೆ ಒಂದ್ ರೀತಿ ಮೊಂಡುತನ ಪ್ರದರ್ಶನ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಅಲ್ಲಿರ್ತಕ್ಕಂಥ ಅವರ ತಂದೆ ತಾಯಿಗಳು ಮತ್ತೆ ವಿದ್ಯಾರ್ಥಿಗಳ ಒಂದ್ ರೀತಿ ಇದು ವಿಶೇಷವಾಗಿ SLC ಅಂತಕ್ಕಂಥದ್ದು ಒಂದ್ ರೀತಿ ಪ್ರತಿ ವಿದ್ಯಾರ್ಥಿಯ ಪ್ರಮುಖ ಘಟ್ಟ. ಇಂಥ ಸಂದರ್ಭದಲ್ಲಿ ಬಹುಶಃ ಆ ಪ್ರಿನ್ಸಿಪಾಲ್ರು ಅದ್ ಯಾಕೋ ಏನೋ ಅಲ್ಲಿ ಏನ್ ನಡೀತಾ ಇದೆ ಅಂತ ಗೊತ್ತಾಗ್ತಾ ಇಲ್ಲ. ಅವರು ಈ ರೀತಿ ಹುಡುಗರ್ನ ಮತ್ತೆ ವಾಪಸ್ಸು ಶಾಲೆಗೆ ಕರ್ಸ್ಕೊಳ್ದೆ ಒಂದ್ ರೀತಿ ನಿರ್ಲಕ್ಷ್ಯ ಮಾಡ್ತಾವ್ರೆ ಅಂತ ಹೇಳ್ಬಿಟ್ಟು ಅವ್ರ ಪೇರೆಂಟ್ಸ್ಗಳು ಆರೋಪ ಮಾಡ್ತಾವ್ರೆ. ವಿಶೇಷವಾಗಿ ಓಕೆ ಅವರು ಈಗೆಲ್ಲ ಒಪ್ಪಿದ್ದಾರೆ, ಏನೋ ನಮ್ದು ಏನೋ ಒಬ್ಬ ಬೈದಿದ ತಕ್ಷಣ ಒಂದ್ ರೀತಿ ನಾವೆಲ್ಲ 9 ಜನ ಹುಡುಗರು ಅವ್ರನ್ನ ಬಡಿದ್ವಿ, ಹಾಗಾಗಿ ಆನಂತರ ಎಲ್ಲ ಕ್ಯೂರ್ ಆಗಿದೆ. ಆನಂತರ ಯಾರೋ ವಾರ್ಡನ್ನೇ ಹೇಳಿದ್ರಂತೆ, ಹೇಳಿದ್ರನಪ್ಪ ವಾಚ್ಮೆನ್ ಏನಂತ ಗೇಟ್ ವಾಚ್ಮೆನ್ ಹೇಳಿದ್ರಂತೆ ಅವ್ರನ್ನ ಬಡೀರಿ ಬಂದ್ ಕೂಡ್ಲಿ ಅಂತ ಹೇಳ್ಬಿಟ್ಟು. ಹೀಗಾಗಿ ಅವರೇ ಉತ್ತೇಜನ ಮಾಡ್ತಾರೆ, ಅವರೇ ಅಲ್ಲಿ ನಿಮ್ಮಲ್ಲಿರ್ತಕ್ಕಂಥ ವ್ಯವಸ್ಥೆಯಲ್ಲಿ ಕೆಲಸ ಮಾಡೋರೆ ಉತ್ತೇಜನ ಮಾಡಿದಾಗ ಇನ್ನ ಪಾಪ ವಿದ್ಯಾರ್ಥಿಗಳು ಸುಮ್ಮನೆ ಇರ್ತಾರ? ಬಡದ್ಬಿಟ್ಟು ಅವ್ರೋಗಿ ಅವ್ನು ಬೈದಂತೆ ಇವ್ರು ಬಡದ್ರಂತೆ, ಓಕೆ ಅದು ಮುಗಿತು ಕೆಲಸ. ಆದ್ರೆ ಅಲ್ಲಿ ಇದ್ಕಂತ ಪುಣ್ಯಾತ್ಮ ಯಾರೋ ಪ್ರಿನ್ಸಿಪಾಲ್ ಅಂತೆ ಮೇಡಮ್ ಅವರೇ ಈ ಒಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡ್ಲಿಕ್ಕೆ ಹೊರಟಿದಿರಲ್ಲ, ಅದು ಇಂಥ SLC ಅಂತಕ್ಕಂಥ ಪ್ರಮುಖ ಘಟಕದಲ್ಲಿ ಈ ಒಂದು ನಡೆ ನಿಮ್ಗೆ ಎಷ್ಟರ ಮಟ್ಟಿಗೆ ಸರಿ ಅಂತಕ್ಕಂಥದ್ದು ಒಬ್ಬ ಪತ್ರಕರ್ತನಾಗಿ ನನ್ನ ಪ್ರಶ್ನೆ. ನೋಡಿ, ಇವತ್ತು 1 ತಿಂಗಳಾಗಿದೆ, ಪಾಪ ಹುಡುಗರಿಗೆ ಎಲ್ಲೂ ಇಲ್ಲ ಏನೂ ಇಲ್ಲ, ಬರೀ TC ಕಿತ್ಕೊಂಡು ಹೋಗಿ ಅಂತ ಹೇಳ್ಬಿಟ್ಟು ಹೇಳ್ತಾರಂತೆ. TC ಕಿತ್ಕೊಂಡು ಹೋಗಿ ಅಂತ ಹೇಳಾಗಿದ್ರೆ ಅವರು ಮೊರಾರ್ಜಿ ಎಕ್ಸಾಮ್ ಯಾಕೆ ಬರೀಬೇಕಾಗಿತ್ತು ಕಷ್ಟಪಟ್ಬಿಟ್ಟು? ಆಯ್ತಾ, ಯಾಕೆ ಒಂದು ಪ್ರತಿಷ್ಠಿತ ಶಾಲೆಯಲ್ಲಿ ಓದ್ಬೇಕಾಗಿತ್ತು? ಎಲ್ಲ ಬಡ ಕುಟುಂಬಗಳು, ದುಡ್ಕಳ್ತಿರ್ತಕ್ಕಂಥ ಕುಟುಂಬಗಳು, ರೈತಾಪಿ ವರ್ಗದ ಕುಟುಂಬಗಳು, ಆಯ್ತಾ. ಹಾಗಾಗಿ ಈಗ ಪಾಪ ಅವರೆಲ್ಲ ಬಂದು ನನ್ನ ಹತ್ರ ನೆನ್ನೆ ನೈಟು ಸಂಪರ್ಕ ಮಾಡಿದ್ರು ನನ್ನ ಹತ್ರ. ಆಯ್ತಪ್ಪ ಕರ್ಕೊಂಡು ಬಾ ಅಂತ ಹೇಳಿದ್ದೆ, ಬಂದಿದ್ದಾರೆ. ಸೊ ಹಾಗಾಗಿ ಮಾನ್ಯ ಎಲ್ಲ ಒಂದ್ ಕಡೆ ಮಾನ್ಯ ಜಮೀರ್ ಅಹಮದ್ ಖಾನ್ ಅವರೇ, ವಿಶೇಷವಾಗಿ ಅಲ್ಪಸಂಖ್ಯಾತರಿಗೆ ಪ್ರಮುಖ ಪ್ರಾಶಸ್ತ್ಯ ನಿಮ್ಮ ಸರ್ಕಾರ, ಅಲ್ಪಸಂಖ್ಯಾತರ ಶ್ರೇಯೋಭಿವೃದ್ಧಿಗೆ ಅಂತ ಹೇಳ್ತಿರಲ್ಲ ನೀವು, ಎಲ್ಲಿದೆ? ನಿಮ್ಮ ಸಮುದಾಯ ಪ್ರದರ್ಶನ ಮಾಡ್ತಕ್ಕಂಥ ಒಬ್ಬ ಅಲ್ಪಸಂಖ್ಯಾತಕ್ಕೆ ಏನೋ ಸೇರಿದ ಒಬ್ಬ ವಿದ್ಯಾರ್ಥಿಯನ್ನ, ಆಸಿಫ್ ದೇವಳ್ಳಿ ಅಂತಕ್ಕಂಥ ಒಬ್ಬ ವಿದ್ಯಾರ್ಥಿಯನ್ನ 1 ತಿಂಗಳಿಂದ SLC ಹುಡುಗನ್ನ 1 ತಿಂಗಳಿಂದ ಹೊರಗಡೆ ಹಾಕಿದಿರಲ್ಲ, ಎಷ್ಟರ ಮಟ್ಟಿಗೆ ಸರಿ? ಆಯ್ತಾ, ಆ ಮೇಡಮ್ಗೆ ಏನಾದ್ರು ಬುದ್ಧಿ ಗಿದ್ದಿ ಐತೆ ಇಲ್ವೋ? ಆ ಸಂಬಂಧಪಟ್ಟ ಮೇಲಾಧಿಕಾರಿಗಳು ಏನ್ ಮಾಡ್ತಾವ್ರೆ ಅಂತಕ್ಕಂಥದ್ದು ನನಗೆ ಗೊತ್ತಾಗ್ತಾ ಇಲ್ಲ. ಬನ್ನಿ ಆ ವಿದ್ಯಾರ್ಥಿಗಳು ಏನ್ ಹೇಳ್ತಾರೆ ಬಗ್ಗೆ ತಡಿತಾ ಹೇಳಿ. ನಿಮ್ಮ ಹೆಸರು? ಆಸಿಫ್ ದೇವಲಿ. ಆಸಿಫ್ ದೇವಲಿ. ಯಾವ ಊರು? ಸಂಗೊಳ್ಳಿ. ಎಲ್ಲಿ ಓದ್ತಾ ಇದ್ರಿ? ಮೊರಾರ್ಜಿ ಸ್ಕೂಲ್. ಯಾವ ಸ್ಕೂಲು? ಅಲ್ಪಸಂಖ್ಯಾತರ ಮೊರಾರ್ಜಿ ಹುಲಿಕಟ್ಟಿ ಸ್ಕೂಲ್. ಹೌದಾ? ಓಕೆ.
ಎಷ್ಟೇ ಕ್ಲಾಸ್ ಓದ್ತಾ ಇದ್ರಿ? 10th. 10th. ಈ ಸಲ 10th? ಏನಾಯ್ತು ಘಟನೆ? ಒಬ್ಬ ಹುಡುಗ ಕಾಡಿಸ್ತಿದ್ದ. ಹಾ ಅವ್ನ 9 ಹುಡುಗರು ಕೂಡಿ ಸ್ವಲ್ಪ ಬಡಿದಿದ್ವಿ. ಹಾ ಅದಕ್ಕೋಸ್ಕರ ಪ್ರಿನ್ಸಿಪಲ್ ಒಂದ್ ವಾರ ಸಸ್ಪೆಂಡ್ ಅಂತ ಹೊರಗೆ ಹಾಕಿ 1 ತಿಂಗಳಾಯ್ತು, ಇನ್ನೂ ಒಳಗೆ ತಗೊಂಡಿಲ್ಲ. ಹಾ ಸಸ್ಪೆಂಡ್ ಏನ್ ಲೆಟರ್ ಕೊಟ್ಟಿದ್ರಾ? ಇಲ್ಲ, ಲೆಟರ್ ಕೊಟ್ಟಿಲ್ಲ. ಸಸ್ಪೆಂಡ್ ಅಂತ ಹೆಂಗ್ ಹೇಳಿದ್ರು ಮತ್ತೆ ಅವರು? 1 ವಾರ ಸಸ್ಪೆಂಡ್ ಅಂತ ಹೇಳಿ ಹೊರಗೆ ಹಾಕಿದ್ರು. ಓಕೆ, ಅವ್ರು ಹೇಳಿದ್ರಾ? ಆನಂತರ ಬರ್ರಿ ಅಂತ ಹೇಳಿದ್ರಾ? ಬರ್ರಿ ಅಂತ ಹೇಳಿದ್ರು. ಹಾ ಆನಂತರ ಒಳಗೆ ತಗೋತಿಲ್ಲ. ಏನ್ ಹೇಳ್ತಾವ್ ಕೇಳಿದ್ರೆ? ಕೇಳಿದ್ರೆ ಇನ್ನ ಬರ್ರಿ, ನಾಳೆ ಬರ್ರಿ, ಅವತ್ತು ಬರ್ರಿ, TC ಕಿತ್ಕೊಂಡ್ ಹೋಗ್ರಿ ಅಂತಿದ್ದಾರೆ. TC ಕಿತ್ಕೊಂಡು ಹೋಗಿ ಅಂತ ಡೈರೆಕ್ಟ್ ಆಗಿ? ಏನ್ ಹೆಸರು ಪ್ರಿನ್ಸಿಪಲ್ ಮೇಡಮ್ದು? ಸುಮೇರಾ ಅಂಜುಮ್. ಹೌದಾ? ಇದೇ ಫಸ್ಟ್ ಟೈಮ್ ಎಲ್ಲರಿಗೂ ಹಿಂಗೆ ಮಾಡ್ತಾರೋ? ಇದು ಫಸ್ಟ್ ಟೈಮ್. ಹೌದಾ? ಈಗ ಮತ್ತೆ ಹೆಂಗೆ ಈಗ ನಿಮ್ದು ನೋಡಿ 1 ತಿಂಗಳಿಂದ ಇದಿಲ್ಲ, ಏನೋ SLC ಅಲ್ಲಿ ಏನಾದ್ರು ಇದ್ ಮಾಡ್ಬೇಕು ಅಂತ ಮಾಡಿದೀರಾ? ಈ ರೀತಿ ಆಗ್ಬಿಟ್ರೆ ಯಾವ ರೀತಿ? ಫ್ಯೂಚರ್ ಹಾಲ್ ಹಾಕೈತ್ರಿ. ಹೌದಾ? ಈಗ ಒಟ್ಟಾರೆ ನಿಮ್ಗೆ ಸೇರಿಸ್ಕೋಬೇಕು ಮತ್ತೆ ಸ್ಕೂಲ್ಗೆ. ನನ್ನ ಹೆಸರು ಮಹೇಶ್. ಮಹೇಶ್, ಯಾವ ಊರು? ಕಾತ್ರಾಳ್. ಹೇಳಿ. ಈಗ ನಾವು ಒಂದ್ ತಿಂಗಳ ಸರ ಸಸ್ಪೆಂಡ್ ಮಾಡ್ಯಾರಿ. ಇನ್ನ ಒಳಗ ಏನ್ ಮಾಡ್ರಿ ಕರ್ಕೋಲ್ರಿ. ಅಲ್ಲ, ಸಸ್ಪೆಂಡ್ ಲೆಟರ್ ಕೊಟ್ಟಿದಾರ? ಇಲ್ಲ ಸರ್. ಮತ್ತೆ ಯಾವ ರೀತಿ ಸಸ್ಪೆಂಡ್ ಅಂತ ಹೇಳ್ತೀರಾ? ಅವ್ರ ಅವತ್ ಇದ್ರಕಿಲ್ರಿ ಸರಿ. ಅವ್ರ ಇದ್ರಕಿಲ್ರಿ, ಬೇರೆ ಸರ್ಗಳು 2 ದಿನ ಕರ್ಕೊಂಡವ್ರಿ, ಶಾಂತ ಅಕ್ಕಾರ್ರಿ. ಆತ ನೀವು ಹೊಳ್ಳಿ ನಿಮ್ ಹುಡುಗನ ಒಬ್ಬನ ಕಳಿಸ್ಕೊಡ್ರಿ ಅಂತ ಕಳ್ಸಿರಿ. ಈಗ ಇನ್ನಾರು ಕರ್ಕೋಲ್ರಿ ಸರಿ. 1 ತಿಂಗಳಾತ್ರಿ. ಅವ್ರ ಕೈಕಾಲು ಬೀಳಾಕ್ ಹೋದ್ರು ಅವ್ರು ಏನು ಕೇರ ಮಾಡವಲ್ ಸರ್. ಹೌದಾ? ಅಲ್ಲ, 10th. ಹ್ಞೂ ಸರ್. ಹೌದಾ? 10th ಒಂದು ಎಲ್ಲಿ ಎಜುಕೇಶನ್ ಮುಗ್ದತ್ರಿ, ಈಗ ಎಲ್ಲಿ ಅಡ್ಮಿಷನ್ ಮಾಡ್ಕೋಲ್ಲ ಸರ್. ಹೌದಾ? ಈಗ 1 ತಿಂಗಳಾಗಿದೆ, ಸುಮ್ನೆ ಎಲ್ಲ ಬೋಧನೆ ವೇಸ್ಟ್. ಹ್ಞೂ ಸರ್. ಓಕೆ, ಈಗ ಆಗ್ಬಿಟ್ರೆ ಯಾವ ರೀತಿ ಏನ್ ಸೇರ್ಸ್ಕೋಬೇಕು? ಮತ್ತೆ ಸೇರ್ಸ್ಕೊಂಡು ಇನ್ಮೇಲೆ ಇನ್ನೊಂದ್ ಸ್ವಲ್ಪ ತಪ್ಪು ಮಾಡ್ತೀರಾ ಈ ರೀತಿ? ಇನ್ನು ಇಲ್ಲ ಸರ್. ಹೌದಾ? ಈಗ ಒಟ್ಟಾರೆ ನಿಮ್ಗೆ ಸೇರಿಸ್ಬೇಕು. ಹ್ಞೂ ಸರ್. ಹೇಳಿ ನಿಮ್ಮ ಹೆಸರು? ನನ್ನ ಹೆಸರು ಗೌತಮ್ ಕಲ್ಲಣ್ಣನವ್ರು. ಯಾವರು? ಬಡ್ಲಿ. ಇಲ್ಲೇ ಓದ್ತಾ ಇದ್ದೀರಾ? ಇದೇ ಸ್ಕೂಲಲ್ಲಿ ನೀವ್ರ ಜೊತೆಗೆ? ಏನೇನಾಯ್ತು? ಅವು ನಮ್ ಬೇದ ನಾವು ಬಡ್ದಿವ್ ಸರ್. 1 ವಾರ ಸಸ್ಪೆಂಡ್ ಅಂತ ಮೇಡಮ್ ಕಳಿಸಿದ್ರಿ. ಅದಕ್ಕೆ ನಾವು ಹೊಳ್ ಹೋಗಿದ್ರು. ಆಮೇಲೆ ಯಾವ ಬಂದ್ ಕೂಲಿ TC ತಗೊಂಡ್ ಹೋಗ್ರಿ ನಾವು. ಹೌದಾ? TC ತಗೊಂಡ್ ಹೋಗಿ ಅಂತ? ಮತ್ತೆ ಕೇಳ್ಬೇಕಾಗಿತ್ತು ಮೇಡಮ್, ನಮ್ದು ಇದಾಗಿದೆ ಅಂತ ಹೇಳ್ಬಿಟ್ಟು ರಿಕ್ವೆಸ್ಟ್ ಮಾಡ್ಕೊಂಡಿ ಸರ್. ಅವ್ರು ಕೇಳಿಲ್ಲ. ಈಗೇನು ಮತ್ತೆ ನೀವು ಓದ್ಬೇಕು? ತಪ್ಪಾಗಿದೆ ನಿಮ್ದು. 1 ತಿಂಗಳ ಎಜುಕೇಶನ್ ತಪ್ಪಾಗಿದೆ ಅಂತ ಕೇಳ್ಬೇಕಾಗಿತ್ತು. ಅಲ್ಲ, ಮೇಡಮ್ ತಪ್ಪಾಗಿದೆ ಅಂತ ಕೇಳ್ಬೇಕಾಗಿತ್ತು. ಕೇಳಿ ರಿಕ್ವೆಸ್ಟ್ ಮಾಡ್ಕೊಂಡಿ. ಏನಂದ್ರು? ಇಲ್ಲ, ನಿಮ್ TC ತಗೊಂಡ್ ಹೋಗ್ಯಾನ. ಹೌದಾ? ಹೌದಾ? ಅಂದ್ರೆ ಮೊರಾರ್ಜಿಗೆ ಯಾಕೋ ಇದ್ ಮಾಡ್ಬೇಕಾಗಿತ್ತು ಮೇಡಮ್ ಅಂತ ಕೇಳ್ಬೇಕಾಗಿತ್ತು. ಕೇಳಿದ್ರೆ ಅವ್ರು TC ಏನು ಹಾಕೋಬೇಡಿ, ಡಿಸೈನ್ ಹಾಕೋ TC ತಗೊಂಡ್ ಹೋಗ್ರಿ. ಹೌದಾ? ಅಪ್ಪಡ. ಹೇಳಿ ನಿಮ್ಮ ಹೆಸರು? ವಿಠಲ್ ಕಲ್ಲನವ್ರಿ. ಹೇಳಿ ಸರ್, ಏನು ಇದು, ಯಾಕೆ ಇದು? ಸರ್ ನಮ್ಗೆ ಏನ್ ಗೊತ್ತಿಲ್ರಿ ಸರ್. ಬಡದಾರ ಅಂತ ಕರ್ದ್ರಿ, ಹೋಗಿ ಕರ್ಕೊಂಡ್ ಬಂದ್ರ ಸರ. 4 ದಿನ ಅಂತ ಕರ್ಕೊಂಡ್ ಹೋಗ್ರಿ ಅಂದ್ರ ಸರ. ನಾವು ಹೊಳ್ಳಿ ಹೋಗಿ ಮೇಡಮ್ ಕೈ ಅದು ಮುಗ್ದು ಸರ. ಅವ್ರಿ ನಿಮ್ TCನ ರೆಡಿ ಐತಿ, ಕಿತ್ಕೊಂಡ್ ಹೋಗ್ರಿ ಅನ್ನಕತ್ರ ಸರ. ಹೊಳ್ಳಿ ಮತ್ ಅದ್ರ ಬಳಕ್ ಮಾನ್ಯ ಹೋಗಿದ್ರಿ, ಫೋನ್ ಹಚ್ಚಿದ್ರಿ ಮೇಡಮ್ ಹೊರಗ್ ಗೇಟ್ ಕಾದ 5 ಗಂಟೆ ಮಟ ನಿಂತ ಹೊಳ್ಳಿ ಬಂದ್ರಿ. ಗೇಟ್ ಬಿಡ್ಲಿಲ್ಲ ಸರ. ಒಳಗ್ ಕೂರೋಗ ಬರ್ಲಿಲ್ರಿ, ಒಟ್ಟ ಬಿಡ್ಲಿಲ್ರಿ. ನಾವು ದುಡ್ಕೊಂಡ್ ತಿನ್ನವ್ರಿ ಸರ. ಹಿಂಗಾರ ನಮ್ ಮಕ್ಳು ಭವಿಷ್ಯ ಹೆಂಗ್ರಿ? ಮತ್ ಇವ್ರು ತಪ್ಪ ಮಾಡ್ಯಾರ ಸರ್, ಇಲ್ಲ ಅಂತ ಹೇಳೋದಿಲ್ಲ. ಅದನ್ನ ಮೇಡಮ್ ಸರಿಪಡಿಸ್ಲಿಲ್ಲ. ಮತ್ ಈಗ ನಮ್ಮ ಹುಡುಗರಿಗೆ ನ್ಯಾಯ ದೊರಕಿಸಿ ಕೊಡ್ಬೇಕಂತ ಕೇಳ್ತಾವ. ನ್ಯಾಯ ಅಂದ್ರೆ ಏನ್? ಮತ್ತೆ ಸ್ಕೂಲ್ಗೆ ಸೇರಿಸ್ಬೇಕು. ರಾಮನಗೌಡ ಪಾಟೀಲ್ ಅಂತ ಹೇಳಿ, APJ ಅಬ್ದುಲ್ ಕಲಾಂ ಹುಲಿಕಟ್ಟಿ ಶಾಲೆಯಲ್ಲಿ ನಮ್ಮ ಮಗು ಓದ್ತಾ ಇತ್ತು ಸರ್. ಅವು ಹುಡುಗರು ಏನೋ ಬಡದಾಡ್ಕೊಂಡ ಇದನ್ ಮಾಡಿ ಜಗಳ ಮಾಡ್ಕೊಂಡವು. ಅದು ನಮಗೇನು ಗೊತ್ತಿಲ್ಲ. ನಿಮ್ ಹುಡುಗರನ್ನ ಬಂದ್ ಕರ್ಕೊಂಡ್ ಹೋಗ್ಬರ್ರಿ ಅಂತೇಳಿ ಮೇಡಮ್ ಅವ್ರು ಹೇಳಿರ್ರಿ. ಅವತ್ ಬಡದಾಡಿದ ದಿನ ರವಿವಾರ ರಜೆ ಇತ್ತು ಸರ್. ಅವತ್ ಬಡದಾಡಿದ ದಿನ ಅವ್ರು 1 ತಿಂಗಳಿಂದ ಆಗ್ಯದ ಸರ್. 3ನೇ ತಾರೀಕ 6ನೇ ತಿಂಗಳು ಸರ್. ಅವತ್ತು ಅದನ್ನ ಇನ್ನೂವರೆಗೂ ಆದ್ರೂ ಅವರು ಹೊಳ್ಳಿ ಏನು ರಿಕ್ವೆಸ್ಟ್ ಮಾಡ್ಕೊಂಡ್ರು ಅವ್ರು ಏನು ಕೇರೆ ಮಾಡ್ತಾ ಇಲ್ಲ. ದಯವಿಟ್ಟು ಹೇಗಾದ್ರೂ ಮಾಡಿ ನಮ್ಮ ಮಗನ್ ಹೊಳ್ಳಿ ಅದೇ ಸ್ಕೂಲ್ಗೆ ಶಾಲೆಗೆ ಸೇರಿಸ್ಬೇಕಂತೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಂಡು ವಿನಂತಿ ಮಾಡ್ಕೊತೀನಿ ಸರ್. ಕುಲಮಟ್ಟಿಂದ ಮಾತಾಡೋ ಸರ್. ಚೆನ್ನಮ್ಮ, ಕಿತ್ತೂರು ತಾಲೂಕು, ಬೆಳಗಾವಿ ಜಿಲ್ಲೆದವ್ರು ಸರ್. ನಾವು ಸಾಮಾಜಿಕ ಹೋರಾಟಗಾರರು ಮತ್ತು ಶಿಕ್ಷಣ ಪ್ರೇಮಿಗಳು ಸರ್. ಏನಾಗಿದೆ ಸರ್, ಇದು ಕಿತ್ತೂರು ಮತ್ತು ಸಂಗೊಳ್ಳಿ ಅಂದ್ರೆ ಗಂಡು ಮೆಟ್ಟಿ ನಾಡು ಸರ್. ಇಲ್ಲಿ ಭ್ರಷ್ಟಾಚಾರ ಆಗೋದಿಲ್ಲ ಅಂತಾರೆ ಸರ್. ಆಮ್ಯಾಗ ಈ ಮಕ್ಕಳ ಶಿಕ್ಷಣ ವ್ಯವಸ್ಥೆ ಸರ್, ಮಗು ಶಾಲೆಯಿಂದ ಹೊರಗೆ ಉಳಿಬಾರ್ದು ಅಂತ ಒಂದು ನಿಯಮ ಐತೆ ಸರ್, ಕಾನೂನದ್ದು. ಆದ್ರೂ ಮಕ್ಕಳನ್ನ 1 ತಿಂಗಳಿಂದ ಸರ್ ಪ್ರಿನ್ಸಿಪಾಲ್ ಮೇಡಮ್ ಅವರು APJ ಅಬ್ದುಲ್ ಕಲಾಂ ವಸತಿ ನಿಲಯದ ಪ್ರಿನ್ಸಿಪಾಲ್ ಹೊರಗಿಟ್ಟಿದ್ದಾರೆ ಸರ್. ಇದ್ರ ಅರ್ಥ ಏನಂತ ಅರ್ಥ ಆಗ್ತಿಲ್ಲ ಸರ್ ನಮ್ಗ. ಆಮ್ಯಾಗ ಸಸ್ಪೆಂಡ್ ಮಾಡೋ ಹಕ್ಕು ಅವ್ರಿಗೆ ಇರೋದಿಲ್ಲ ಸರ್. ಅವ್ರು ಏನೋ ಸಣ್ಣ ಪುಟ್ಟ ಮಕ್ಕಳಲ್ಲಿ ದಿನನಿತ್ಯ ಜಗಳಾಡ್ದು ಕಡದಾಡ್ದು ಇರೋದು ಸರ್. ಇವಾಗ ಜಗಳಾಡ್ತಾರ, ಅದ್ರ ಜೊತೆಗೆ ಇನ್ನೊಂದ್ ತಾಸು ಬಿಟ್ಟು ಕೂಡ ಆಡ್ತಾರ ಸರ್. ಅದನ್ನ ಶಿಕ್ಷಕರಾದವ್ರ ತಿದ್ದಿ ಬುದ್ಧಿ ಹೇಳಿಲ್ಲ ಅಂದ್ರೆ ಮತ್ತೆ ಯಾರು ಹೇಳಕ್ಕಾಗಲ್ಲ ಸರ್.
ಪ್ರಧಾನಿ ಹುದ್ದೆಗಿಂತಲೂ ಶಿಕ್ಷಕರ ಹುದ್ದೆ ದೊಡ್ಡ ಸರ್. ಒಬ್ಬ ಶಿಕ್ಷಕರು 100 ಜನ ಪ್ರಧಾನಿಗಳನ್ನ ಸೃಷ್ಟಿ ಮಾಡ್ಬೋದು ಸರ್. ಅಂತ ಶಿಕ್ಷಕರ ಇಂತ ಶಿಕ್ಷೆಯನ್ನು ಕೊಟ್ರ ಶಿಕ್ಷಕರು ತಮಗೆ ತಾವು ಏನ್ ಅನ್ಕೊಂಡ್ರ ಗೊತ್ತಿಲ್ಲ ಸರ್. ಇಂತ ಮಕ್ಕಳ ಜೀವನವನ್ನ ಹಾಳು ಮಾಡೋದು ಸರಿ ಅಲ್ಲ ಸರ್. ಅವರು ಆಮ್ಯಾಗ ನಮ್ಮ ಸ್ಥಳೀಯ MLA ಅವರು ಅತ್ಯಂತ ಶಿಕ್ಷಣ ಪ್ರೇಮಿಗಳು ಸರ್. ಅವ್ರ ಕ್ಷೇತ್ರದೊಳಗೆ ಇಂಥದ್ದು ಆಗತ್ತೈತಿ ಅಂದ್ರೆ ನಮಗೊಂದು ಅತ್ಯಂತ ಖಂಡನೀಯ ವಿಷಯ ಸರ್. ಈಗೇನು ಒಟ್ಟಾರೆ ಮತ್ತೆ ಅವ್ರಿಗೆ ಶಾಲೆಗೆ ಸೇರಿಸ್ಬೇಕು ಸರ್. ಇದು SLC ಅಂದ್ರೆ ಪ್ರಮುಖ ಘಟ್ಟ. ಮಗುವಿನ ಬದಲಾವಣೆಯ ಒಂದು ಹಂತ ಸರ್. ಇದು ಮಗು ಬದಲಾವಣೆ ಆಗ್ಬೇಕಾದ್ರೆ ಇದೇ ವರ್ಷದಲ್ಲಿ ಆಗ್ಬೇಕು. SLC ವರ್ಗ ಆಗ್ಬೇಕು. ಅದು ಮತ್ತೆ PUC ಮತ್ತೆ 2 ಹಂತ ಇರ್ತಾವ ಸರ್. ಈ 2 ಹಂತದೊಳಗೆ ಮಕ್ಕಳನ್ನ ಅತ್ಯಂತ ಸರಳವಾಗಿ ಅವ್ರ ಪ್ರಿನ್ಸಿಪಾಲ್ ಅಥವಾ ಶಿಕ್ಷಕ ವರ್ಗವನ್ನ ಬದಲಾಯಿಸ್ಬೇಕು ಸರ್. ಅವರೇ ಈ ಮಕ್ಕಳನ್ನ ಹಿಂಗ್ ಭವಿಷ್ಯ ಹಾಳು ಮಾಡಕತ್ರ ನಮ್ಮ ದೇಶದ ಶಿಕ್ಷಣ ವ್ಯವಸ್ಥೆ ಬದಲಾವಣೆ ಆಗತ್ತೆ ಸರ್. ನಮಸ್ತೆ, ನನ್ನ ಹೆಸರು ಮೊಹಮ್ಮದ್ ರಫೀಕ್ ನಬಿಸಾಬ್ ದೇವಲ್ಲಿ. ನಾನು ಸಂಗೊಳ್ಳಿ. ಆಸಿಫ್ ಅವರು ನಮ್ಮ ಸ್ಕೂಲ್ APJ ಅಬ್ದುಲ್ ಕಲಾಂ ಅಲ್ಲಿ ಓದ್ತಾ ಇದ್ದಾರೆ. ನಾವು ಎಲ್ಲರೂ ಬಡವರು, ಒಂದ ದಿನಕ್ಕೆ 200 ರೂಪಾಯಿ ಅಷ್ಟೇ ದುಡಿತೀವಿ. ನಮ್ಮ ಮಗು ಚಿಕ್ಕದಿದೆ ಅಲ್ಲೇ, ಅಂದ್ರೆ ಎಲ್ಲಾ ಸ್ಕೂಲ್ ಹುಡುಗರು ಒಂದ್ ಸ್ವಲ್ಪ ಏನೋ ತಪ್ಪು ಮಾಡಿದ್ದಾರೆ, ಅನ್ಎಜುಕೇಟೆಡ್ ಇದೆ, ಅಂದ್ರೆ ಸ್ವಲ್ಪ ಏನೋ ಅವ್ರಿಗೆ ತಿಳುವಳಿಕೆ ಇಲ್ಲ. ಸಣ್ಣ ಹುಡುಗರು ಸ್ವಲ್ಪ ಏನೋ ಜಗಳ ಮಾಡಿದಾವೆ. ಅದಕ್ಕೆ ಆ ಕಾರಣಕ್ಕಾಗಿ AP ಮತ್ತೆ ಪ್ರಿನ್ಸಿಪಾಲ್ ಮೇಡಮ್ ಏನ್ ಮಾಡಿದಾರು, ಹುಡುಗರಿಗೆಲ್ಲಾನು ಸಸ್ಪೆಂಡ್ ಮಾಡ್ತಾನೆ ಅಂತೇಳಿ 1 ತಿಂಗಳಿಂದ ಸ್ಕೂಲಿಂದ ಹೊರಗೆ ಹಾಕಿದ್ದಾರೆ. ನೋಡ್ರಿ, ಇದು ಅಲ್ಪಸಂಖ್ಯಾತರ ಅಂದ್ರೆ ನಮ್ಮ ಮುಸ್ಲಿಮ್ಸ್ ಅವರು ಎಲ್ಲರಿಗೂ ಇದೈತೆ. ನಮ್ಮದು ಸರ್ಕಾರ ಈಗ ಕಾಂಗ್ರೆಸ್ ಇದೆ. ಈ ಸರ್ಕಾರ ಕಾಂಗ್ರೆಸ್ ಇದ್ರೂನು ಮತ್ತೆ ಅಲ್ಪಸಂಖ್ಯಾತರಿಗೆ ಎಲ್ಲಾ ಸೌಲಭ್ಯ ಅಂತಂದ್ರೆ ಈ ತರ ನಮ್ಮ ಹುಡುಗರನ್ನು ಹೊರಗೆ ಹಾಕಿದ್ದಾರೆ. ನಾವ್ ಏನ್ ಮಾಡೋದು? ಆಸಿಫ್ ಅವ್ರ ಹುಸೇನ್ ಸಾಬ್ ದೇವಲ್ಲಿ 10th ಮತ್ತೆ 10th ಈಗ 1 ತಿಂಗಳ ಮೇಲೆ ಆಯ್ತು. ಸ್ಕೂಲ್ ಅವ್ರದ್ದು ಎಜುಕೇಶನ್ ಹಾಳಾಗ್ತಾ ಇದೆ. ಮತ್ತೆ ಇನ್ನ ಈ ಸ್ಕೂಲ್ ಬಿಟ್ರೆ ಬೇರೆ ಸ್ಕೂಲ್ ಅಲ್ಲಿ ಕರ್ಕೋಕ ಅವ್ರಿಗೆ ಅಲೌಡ್ ಇಲ್ಲ. ಈಗೆಲ್ಲ ಟೈಮ್ ಮೀರಿ ಹೋಗಿದೆ. ಮತ್ತೆ ಇವರು CBS ಈ CBS ಓದಿದವರು ಬೇರೆ ಸ್ಕೂಲ್ ಅಲ್ಲಿ ಓದಕ್ಕೆ ಸ್ವಲ್ಪ ಸಾಧ್ಯ ಆಗಲ್ಲ. ಅಂದ್ರೆ ಅಲ್ಲಿ ಸ್ಕೂಲ್ ಬೇರೆ ಇದಿರುತ್ತೆ, ಇಲ್ಲಿ ಮತ್ತೆ ಬೇರೆ ಸ್ಕೂಲಲ್ಲಿ ಬೇರೆ ಎಜುಕೇಶನ್ ಇರುತ್ತೆ. ಆ ಕಾರಣಕ್ಕಾಗಿ ನಮ್ಮ ಹುಡುಗ ಏನಾರ ಮಾಡ್ಕೋತೀನಿ, ನಾನು ಏನಾರ ಇದು ಮಾಡ್ತೀನಿ ಅಂತೇಳಿ ಭಯ ಪಾಡಿ ಇದು ಮಾಡ್ಕೊಂಡು ನಮಗೆ ಅಂಜಿಸ್ತಾ ಇದ್ದಾನೆ. ಕರೆ ಮತ್ತೆ ನಾ ಆ ಕಾರಣಕ್ಕಾಗಿ ನಮ್ಮ ಮಕ್ಕಳನ್ನ ನಾವ್ ಏನ್ ಮಾಡೋದು ಸರ್? ಆ ಕಾರಣಕ್ಕಾಗಿ ನಾವು ಒಳ್ಳೆ ಅದೇ ಸ್ಕೂಲ್ದಲ್ಲಿ ಸೇರಿಸ್ಬೇಕಂತೇಳಿ ನಾನು ಇದನ್ನ ಮಾಡ್ತೀನಿ. ಅದಕ್ಕಾಗಿ ನಮ್ಮ ಹುಡುಗ ಏನೈತಿ ಅಲ್ಲೇ ಓದ್ತೇನೆ. ಇದೊಂದ್ಸಲ ನಮ್ದು ತಪ್ಪಾಗಿದೆ. ನಮ್ ಹುಡುಗಿ ಮತ್ತೆ ಏನಾದ್ರು ಅದೇನಾರ ಅಲ್ಲಿ ಅವ್ರ ಕ್ಯಾಮ್ರಾ ಅಲ್ಲಿ ನಮ್ಮ ಹುಡುಗ ಬಡ್ದಿದ್ರು ಇತ್ತಂದ್ರೆ ನಾ ಇದ್ ಮಾಡ್ತೀನಿ. ಆದ್ರೆ ನಮ್ಮ ಹುಡುಗ ಬಿಡ್ಸಾಕ್ ಹೋಗಿದಾನು, ಅವನ ಹೆಸರು ಹೇಳಿದಾನೆ. ಅಷ್ಟು ಬಡದವ್ರು ಇಲ್ಲ, ಬರೀ ಬಡದವ್ರು ಒಬ್ಬನ ಅಥವಾ ಇಬ್ರು. 10 ಹುಡುಗರೆಲ್ಲಾರು ಹೆಸರು ಹೇಳಿದಾನು. 10 ಹುಡುಗರೆಲ್ಲ ಭವಿಷ್ಯ ಹಾಳಾಗ್ತಾ ಇದೆ ಈಗ. ಆ ಭವಿಷ್ಯ ಹಾಳಾಗೋದಕ್ಕೆ ಏನ್ ಮಾಡೋದು? ಕಿತ್ತೂರು ಇದರಲ್ಲಿ ಒಂದು 10 ಜನ ಮಕ್ಕಳಿಗೆ ಏನೋ 1 ತಿಂಗಳಿಂದ ಜಗಳ ಆಗಿತ್ತಂತೆ. ಹಾಗಾಗಿ ಆ ಮಕ್ಕಳುಗಳನ್ನ ಯಾವುದೇ ರೀತಿ ಸಸ್ಪೆನ್ಷನ್ ಲೆಟರ್ ಕೊಡದೆ ಕಳಿಸ್ಬಿಟ್ಟವ್ರೆ. ಕಳಿಸಿ ಆನಂತರ ಏನಾಗಿದೆ, 1 ತಿಂಗಳು ಆದ್ರೂ ಸಹ ಇಲ್ಲಿವರೆಗೂ ಮೇಡಮ್ ಏನೋ ಇದ್ ಮಾಡ್ಕೊತಾ ಇಲ್ವಂತೆ. ಹುಡುಗರ ಭವಿಷ್ಯ ಹಾಳಾಗ್ತಾ ಇದೆ. ಈಗ ನನ್ನ ಗಮನಕ್ಕೆ ನೆನ್ನೆ ಬಂದು ಎಲ್ಲ ಪ್ರೆಸ್ ಮೀಟ್ ಎಲ್ಲ ಕೊಟ್ಟೋಗಿದ್ದಾರೆ. ಯಾಕೆ ಸರ್ ಈ ರೀತಿ SLC ಅಂತಕ್ಕಂಥ ಪ್ರಮುಖ ಘಟ್ಟ ಈಗ ವಿಶೇಷವಾಗಿ ಮಕ್ಕಳುಗಳ ಭವಿಷ್ಯದ್ದು ಇದು. ಇಂಥ ಸಂದರ್ಭದಲ್ಲಿ ಓಕೆ ಈ ರೀತಿ ಆಗ್ಬಿಟ್ರೆ ಯಾವ ರೀತಿ ಹೇಳಿ ಸರ್? ಈಗ ಅವ್ರ ಮಕ್ಕಳು ಏನ್ ತಪ್ಪು ಮಾಡಿದಾರೆ ನಿಮ್ಗೆ ಗೊತ್ತಿದ್ಯಾ? ಇಲ್ಲ, ಅವರು ಹಿಂಗೆ ಹೊಡೆದಾಡಿದ್ವಿ ಸರ್, ಹೊಡೆದಾಡಿ ಆನಂತರ ಎಲ್ಲ ಇದ್ ಮಾಡಿದೀವಿ ಅಂತ ಹೇಳ್ತಾವ್ರೆ. ತಪ್ಪಾಗಿದೆ ನಮ್ದು ಅಂತ ಹೇಳ್ತಾವ್ರೆ. ಇವ್ರು ಹೋಗಿ ಎಲ್ಲ ರಿಕ್ವೆಸ್ಟ್ ಮಾಡ್ಕೊಂಡವ್ರಂತೆ. ಮೇಡಮ್ ಹೇಳ್ತಾ ಇದ್ರಂತೆ ಹಿಂಗೆ ನೀವು TC ತಗೊಂಡು ಹೊರಟೋಗ್ಬಿಡಿ, ಇಲ್ಲಿ ಬೇಡ ಅಂತ ಹೇಳ್ಬಿಟ್ಟು ಒಂದ್ಸಲ ಹೇಳ್ತಾರಂತೆ. ಆನಂತರ ಗೇಟಾಗೂ ಬಿಟ್ಕೊತಾ ಇಲ್ವಂತೆ ಹುಡುಗರ್ನ, 10 ಜನ ಹುಡುಗರ್ನ. 10 ಜನ ಹುಡುಗರು ಈ ರೀತಿ ಇದಾಗ್ಬಿಟ್ರೆ ಯಾವ ರೀತಿ ಅನ್ನೋದು ಗೊತ್ತಾಗ್ತಾ ಇಲ್ಲ. ಹಾಗಾಗಿ ತಾವು ಮೇಲಾಧಿಕಾರಿ ನಿಮ್ ಗಮನಕ್ಕೆ ತಗೊಬಂದ್ವಿ. ಹೌದು, ಇಲ್ಲ ನನ್ನ ಗಮನಕ್ಕೆ ಬಂದಿತ್ತು. ಹಾ ರೀ. ಈಗ ಆ ಮಕ್ಕಳನ್ನ ಒಂದು ಮಗುವಿಗೆ ಜೀವ ಹಾನಿ ಆಗುವಂಗ್ ಬಡದಾರೆ ಇವರೆಲ್ಲ. ನಾಳೆ ಆ ಪೇರೆಂಟ್ಸ್ ಎಲ್ಲ ಕೇಳ್ತಾ ಇದಾರೆ, ನಾಳೆ ನನ್ನ ಮಕ್ಕಳಿಗೆ ಏನಾದ್ರೂ ಅದ್ರ ಯಾರು ಸಮಸ್ಯೆ ಇದಕ್ಕೆ ಅಂತ ಹೇಳ್ತಾರೆ. ಈಗ ಅವ್ರೇನ್ ಹೇಳ್ತಾವ್ರೆ, ಈಗೆಲ್ಲ ಆಯ್ತು ಸರ್ ಇದಾಗಿದೆ, ನಾವು ಅದ್ರೊಳಗೆ ಸುಮ್ನೆ ಅನವಶ್ಯಕ ನಮಗ್ ಸಿಕ್ತವ್ರೆ, ಬಡ್ದವ್ರೆ ಒಬ್ರು ನಮ್ಮನ್ನೆಲ್ಲ ಹೆಸರು ತಗೊಂಡವ್ರೆ ಅಂತ ಅವ್ರ ಪೇರೆಂಟ್ಸ್ ಆರೋಪ ಮಾಡಿದ್ದಾರೆ. ಪ್ರೆಸ್ ಮೀಟ್ ಕೊಟ್ಟೋಗಿದ್ದಾರೆ ಸರ್ ಈಗ. ಜೊತೆಗೆ ಹುಡುಗನು ಕ್ಯೂರ್ ಆಗಿದ್ದಾನೆ, ಎಲ್ಲ ಇದಾಗಿದೆ. ಅಟ್ಲೀಸ್ಟ್ ಒಂದು ಕ್ಷಮಾಪಣೆ ಕೊಡ್ಬೋದಲ್ಲ ಅಂತ ಹೇಳ್ಬಿಟ್ಟು ಅವ್ರದ್ದೊಂದು ವಿನಯತೆ, ಅವ್ರ ಆಗ್ರಹ ಅಲ್ಲ. ಅವ್ರಿಗೆ ಅಲ್ಲಿ ಉಳಿದ ಪೇರೆಂಟ್ಸ್ ಎಲ್ಲ ಇದನ್ ಮಾಡ್ತಾ ಇದಾರ, ನನ್ ಮಕ್ಕಳು ಈಗ ನಾವೆಲ್ಲ ಸ್ಟ್ರೈಕ್ ಮಾಡ್ತೇವಿ, ನೀವು ಅವ್ರನ್ನ ಕರ್ಕೊಂಡ್ರೆ ಈಗ ನನ್ ಮಗಗೆಲ್ಲ ಈ ತರ ಮಾಡುವಂಗ್ ಮಾಡಿದಾರ, ನಾಳೆ ನಾವು ಬಂದ್ ಸ್ಟ್ರೈಕ್ ಕುಂದಿರ್ತೇವೆ ಅಂತ ಹೇಳಿ ಅವ್ರ ಪೇರೆಂಟ್ಸ್ ಅಭಿಪ್ರಾಯ ಅಂತಿದೆ ಎಲ್ಲಾರದು. ಅದೇ ಸರ್, ಈಗ ಹೆಂಗೆ ಸರ್, ಈಗ ವಿದ್ಯಾರ್ಥಿಗಳ ಭವಿಷ್ಯ ನೋಡಿದ್ರೆ ಹಿಂಗಾಗ್ತಾ ಇದೆ. ಈಗ ನೀವು ಒಬ್ಬ ಜವಾಬ್ದಾರಿ ವಿದ್ಯಾರ್ಥಿ ತರ ಇರ್ಬೇಕಲ್ಲ ಸರ್, ರೌಡಿಸಂ ತರ ಯಾಕೆ ಇರ್ಬೇಕು ಅವರೆಲ್ಲ?
ಆಯ್ತು ಸರ್, ಈಗ ಪ್ರಮುಖ ಘಟ್ಟ ಅಲ್ಲ ಸರ್, ಅಟ್ಲೀಸ್ಟ್ ನೀವು ಸಹ ಒಬ್ಬ ಜವಾಬ್ದಾರಿ ಅಧಿಕಾರಿಯಾಗಿ ಹೇಳೋದಾದ್ರೆ ಯಾವ ರೀತಿ ಬಗೆಹರಿಸ್ತೀರಾ ಅಂತ ಹೇಳ್ಬಿಟ್ಟು ನಾನು ಕೇಳ್ತಾ ಇದ್ದೀನಿ ಸರ್. ಈಗೇನು ಹಿಂಗೆ ಬಿಟ್ಬಿಡೋದು ಅಥವಾ ಒಂದು ತಿಂಗಳು ಈಗ ಇದಾಗಿದೆ, ಇದಕ್ಕೊಂದು ಸೊಲ್ಯೂಷನ್ ಬೇಕಲ್ಲ ಸರ್, ಹೇಳಿ ಸರ್ ತಾವೇ. ಇಲ್ಲ, ಅವ್ರಿಗೆ ನಾನು ಪ್ರಿನ್ಸಿಪಾಲ್ ಜೊತೆನೂ ಮಾತಾಡಿದ್ದೀನಿ. ಹಾ ರೀ. ಅವ್ರು ಏನಂದಾರ, ಅವ್ರು ಬೇರೆ ಕಡೆ ನಮ್ಮ ಮೌಲಾನಾದ ಸ್ಕೂಲ್ಗಳು ಅದಾವ, ಅಲ್ಲಿ ಹೋಗ್ಬೇಕಾರೆ ಅವ್ರ ಮೌಲಾನಾದ ಸ್ಕೂಲ್ ಅಲ್ಲಿ ಹೋಗಿ ಅವ್ರು ಕಲೀಲಿ, SSLC ಕಲಿತು ಅವ್ರು ಬರೀಲಿ. ನೆಕ್ಸ್ಟ್ ಮತ್ತೆ ಅವ್ರಿಗೆ ಎಲ್ಲಾರು ಫ್ಯೂಚರ್ದಾಗ ಬೇರೆ ಕಡೆ ನೋಡ್ಕೊಲಿ ಅಂತಕ್ಕಂಥದ್ದು. ಅಲ್ಲ ಸರ್, ಈಗ SSLC ಒಂದು ತಿಂಗಳಾಗಿದೆ, ಈಗ ಯಾವ ರೀತಿ ಹೇಳಿ ಸರ್, ಅಟ್ಲೀಸ್ಟ್ ಅವ್ರಿಗೆ ಇದು ಮಾಡಿ ಹುಡುಗರಿಗೆ ಅಟ್ಲೀಸ್ಟ್ ಒಂದ್ ತಿಂಗಳು. ಅಲ್ಲ ಸರ್, ಈಗ ಮಕ್ಳುಗಳಿಗೆ ತಪ್ಪುದಾರಿಗೆ ನಡೆದ್ರೆ ತಿದ್ದೋರು ಯಾರು ಸರ್? ಒಂದು ತಂದೆ ತಾಯಿ, ಒಂದು ಶಿಕ್ಷಕರು ತಾನೇ ಸರ್. ಈಗ ಓಕೆ, ಸಾಕಷ್ಟು ಘಟನೆಗಳು ನಡೆದಿರ್ತವೆ, ಓಕೆ, ಅವೇನು ಅವರು ತಪ್ಪು ಅಂತಲೇ ಹೇಳ್ತಾ ಇರೋದಲ್ಲ ಸರ್. ಈಗ ಅವ್ರದ್ದು ವಿಡಿಯೋಗಳೆಲ್ಲ ಕಳಿಸ್ತೀನಿ ನೋಡಿ ಸರ್ ನಿಮ್ಗೆ. ಕಳಿಸ್ರಿ. ಹಾಗಾಗಿ ದಯವಿಟ್ಟು ಇದನ್ನ ತಾವು ದಯವಿಟ್ಟು ಸ್ವಲ್ಪ ನೋಡಿ ಸರ್, ಮಧ್ಯ ಪ್ರವೇಶ ಮಾಡ್ಬೇಕು. ಗೊತ್ತಾಯ್ತಲ್ಲ ವೀಕ್ಷಕರೇ, ಇವಿಷ್ಟು ಒಂದ್ ರೀತಿ ಪಾಪ ಈ ವಿದ್ಯಾರ್ಥಿಗಳ ಪರಿಸ್ಥಿತಿ. ವಿಶೇಷವಾಗಿ ಮಾನ್ಯ ಒಂದ್ ರೀತಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪನವ್ರೆ, ದಯವಿಟ್ಟು ನೋಡಿ, ಈ ಒಂದು ಮೊರಾರ್ಜಿ ದೇಸಾಯಿ ಸ್ಕೂಲ್ಗಳಲ್ಲಿ ಈ ರೀತಿ ಆ ಪ್ರಿನ್ಸಿಪಾಲ್ಗಳ ಹಾವಳಿ, ವಿಶೇಷವಾಗಿ ಒಂದ್ ರೀತಿ ಆ ಪ್ರಿನ್ಸಿಪಾಲ್ಗಳು ಓಕೆ, ಯಾವುದೋ ಒಂದು ಸಣ್ಣ ಪುಟ್ಟ ಜಗಳ ಆಗಿರುತ್ತೆ, ಓಕೆ, ಜಗಳ ಆದಾಗ ಏನಪ್ಪಾ ಮಾಡ್ತಿದ್ರಿ ನೀವು ಬಿಡಿಸ್ಬೇಕಾಗಿತ್ತು. ಮೊರಾರ್ಜಿ ದೇಸಾಯಿ ಅಂದ್ರೆ ಏನು, ವಸತಿ ಇರುತ್ತೆ, ವಸತಿ ಶಾಲೆ ಇರುತ್ತೆ ಅಲ್ಲಿ. ಇಂಥ ಸಂದರ್ಭದಲ್ಲಿ ನೀವು ಅವತ್ತು ಜಗಳ ಆಡಿದಾಗ ಬಿಡಿಸ್ಬೇಕಾಗಿತ್ತು, ಆಯ್ತಾ? ಅದು ಬಿಟ್ಬಿಟ್ಟು ನೀವು ಓಕೆ ಜಗಳ ಆಡಿದ್ರು, ಓಕೆ ಪನಿಷ್ಮೆಂಟ್ ಆಯ್ತು, ಪನಿಷ್ಮೆಂಟ್ಗೆ ನೀವು ಸಸ್ಪೆಂಡ್ ಆಗಿದ್ದೀರಾ ಅಂತ ಹೇಳ್ತೀರಾ. ಸಸ್ಪೆಂಡ್ ಅಂತ ಅವ್ರ ಪೇರೆಂಟ್ಸ್ ಹೇಳಿದಿರಾ, ಸಸ್ಪೆಂಡ್ ಲೆಟರ್ ಎಲ್ಲಿ ಕೊಟ್ರಿ? 1 ಪಾಯಿಂಟ್. 2ನೇ ಪಾಯಿಂಟ್, 1 ತಿಂಗಳಾದ್ರೂ ಸಹ ಅವರು ಪದೇ ಬರ್ತಾರೆ, ಗೇಟ್ಗಳಿಗೂ ಸೇರಿಸಲ್ವಲ್ಲ, ಒಬ್ಬ ಪೇರೆಂಟ್ಸ್ಗಳಿಗೆ ಸೇರಿಸಲ್ವಲ್ಲ, ನಿಮ್ಮ ವಿದ್ಯಾರ್ಥಿಗಳು ಸೇರಿಸಲ್ವಲ್ಲ, ಆ ಪೇರೆಂಟ್ಸ್ಗಳಿಗೆ ಆ ವಿದ್ಯಾರ್ಥಿಗಳಿಗೆ ಕೊಡ್ತಕ್ಕಂಥ ಬೆಲೆ ಇದೆನಾ? ಮತ್ತೆ ಇಲ್ಲಿ ಬಹುತೇಕ ನೋಡಿ, ಆ ಮಕ್ಕಳುಗಳು 1 ತಿಂಗಳಿಂದ ಒಂದ್ ರೀತಿ ಮಾನಸಿಕವಾಗಿ ಸಾಕಷ್ಟು ನೊಂದಿದ್ದಾರೆ. ವಿಶೇಷವಾಗಿ ಎಲ್ಲೊಂದ್ ಕಡೆ ಮಕ್ಕಳ ಹಕ್ಕುಗಳ ಒಂದು ನಿಯಮಗಳು ಸಹ ಉಲ್ಲಂಘನೆ ಆಗಿದ್ದಾವೆ. ಹಾಗಾಗಿ ದಯವಿಟ್ಟು ಆ ಪ್ರಿನ್ಸಿಪಾಲ್ ಅವರು, ದಯವಿಟ್ಟು ನಿಮ್ಗೆ ಏನಾದ್ರು ಮಾನವೀಯತೆ ಇದ್ರೆ ದಯವಿಟ್ಟು ಈ ವಿದ್ಯಾರ್ಥಿಗಳಿಗೆ ಏನ್ರಿ ಆಗಿದೆ, ಒಂದು 10th ಇದಾಗಿದೆ, ಪಾಪ ಹುಡುಗರ ಪರಿಸ್ಥಿತಿ ಹೆಂಗೆ, ಅವ್ರ ಪ್ರಮುಖ ಘಟ್ಟ ಏನು? ವಿಶೇಷವಾಗಿ ಮೊದಲೇ CBSE ಬೇರೆ, ಯಾವ ಸ್ಕೂಲ್ ಆಗಾರು ಬೇರೆದಕ್ಕೆ ಹೋದ್ರೆ ಕಾಮನ್ ಸ್ಕೂಲ್ ಆದ್ರೆ, ಕಾಮನ್ ಹುಡುಗರು ಆದ್ರೆ ಹೋಗ್ಬೋದು, ಆದ್ರೆ CBSE ವಿದ್ಯಾರ್ಥಿಗಳು ಯಾವ ರೀತಿ ಅಡ್ಜಸ್ಟ್ ಆಗೋದು? ಮೊದಲೇ SSLC ಪ್ರಮುಖ ಘಟ್ಟ. ಹಾಗಾಗಿ ದಯವಿಟ್ಟು ಮಾನ್ಯ DDP ಅವ್ರು ಕಳಿಸ್ತಾ ಇದ್ದೀನಿ, ಮತ್ತೆ ಮಾನ್ಯ ಅಪರ ಆಯುಕ್ತರವ್ರಿಗೆ ಕಳಿಸ್ಕೊಡ್ತಾ ಇದ್ದೀನಿ, ಮತ್ತೆ ಮಧು ಬಂಗಾರಪ್ಪ ಅವರ ಸರ್ಕಾರಿ ಕಾರ್ಯದರ್ಶಿಗೂ ಸಹ ಈ ಒಂದು ವರದಿನ ಕಳಿಸ್ಕೊಡ್ತಾ ಇದ್ದೀನಿ. ಮತ್ತೆ ದಯವಿಟ್ಟು ಸ್ಥಳೀಯ ಎಲ್ಲ ಅಧಿಕಾರಿಗಳು ಭೇಟಿ ಕೊಟ್ಟು ಈ ಸಮಸ್ಯೆ ಬಗೆಹರಿಸಬೇಕು. ಮತ್ತೆ ಈ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿ ಅನ್ಯಾಯ ಆಗದ ರೀತಿ ನೋಡ್ಕೋಬೇಕು. ಒಂದ್ ವೇಳೆ ಏನಾದ್ರು ಅನ್ಯಾಯ ಆಗೋ ರೀತಿ ಇದಾದ್ರೆ ನಾವು ಮಾತ್ರ ಸುಮ್ಮನೆ ಬಿಡಲ್ಲ. ದಯವಿಟ್ಟು ಈ ವಿದ್ಯಾರ್ಥಿಗಳಿಗೆ ನ್ಯಾಯ ಕೊಡಿಸ್ಬೇಕು. ಮತ್ತೆ ಈ ರೀತಿ ಮೇಡಮ್ಗೆ ಸ್ವಲ್ಪ ತಿಳಿ ಹೇಳ್ಬೇಕು. ಯಾಕಪ್ಪ ಅಂದ್ರೆ ಈ ರೀತಿ ಒಂದ್ರೆ ಗುಬ್ಬು ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಈ ವರದಿನ ಮುಗಿಸ್ತಾ ಇದ್ದೀನಿ. ನಮಸ್ಕಾರ, ಥ್ಯಾಂಕ್ ಯು ಬಸವರಾಜ್. ಇನ್ನಾದರೂ ಈ SSLC ವಿದ್ಯಾರ್ಥಿಗಳಿಗೆ ಕ್ಷಮಾಪಣೆ ಆಧಾರದ ಮೇಲೆ ಮತ್ತೆ ಮರಳಿ ಶಾಲೆಗೆ ಸೇರಿಸಿಕೊಳ್ತಾರಾ? ಕಾದು ನೋಡಬೇಕಾಗಿದೆ. ಕನ್ನಡಿಗರ ಮೆಚ್ಚಿನ ನಿಮ್ಮ AJ 24/7 ನ್ಯೂಸ್ ಕನ್ನಡ ವಾಹಿನಿ ಇದೀಗ ಟಿವಿಯಲ್ಲಿ ಲಭ್ಯ. ಒಂದು ವೇಳೆ ನೋಟಿಸ್ ಕೊಟ್ಟಿದ್ರೆ ವಾಪಸ್ ತಗೋತೀವಿ. ಇವತ್ತು ವಕ್ಫ್ ಪ್ರಾಪರ್ಟಿ ಅಂತೇಳಿ ಬರ್ತದೆ ಅಂತ ಹೇಳಿದ್ರೆ ರೈತರ ಬೀದಿಗೆ ಬಂದು ಏನ್ ಮಾಡ್ಬೇಕಾಗತ್ತೆ? ಯಾರು ವೋಟ್ ಹಾಕಿಲ್ಲ ಅಂದ್ರೆ ಗ್ಯಾರಂಟಿನೆಲ್ಲ ಸ್ಟಾಪ್ ಮಾಡ್ಬಿಡ್ತೀವಿ. ಕರ್ನಾಟಕ ಮತ್ತು ದೇಶ ವಿದೇಶ 360 ಡಿಗ್ರಿ ಸುದ್ದಿ ಹಾಗೂ ಉತ್ತರ ಕರ್ನಾಟಕ, ಬೆಳಗಾವಿ, ಬಾಗಲಕೋಟೆ, ಧಾರವಾಡ, ಹಾವೇರಿ, ಗದಗ, ಬಿಜಾಪುರ ಜಿಲ್ಲೆಯ ಕ್ಷಣದ ವಿವರವನ್ನ ಪಡೆಯುವುದಕ್ಕೆ AJ 24/7 ನ್ಯೂಸ್ ಕನ್ನಡ ವಾಹಿನಿಯನ್ನ ಲೈಕ್ ಮಾಡಿ, ವಿಡಿಯೋಗಳನ್ನ ಶೇರ್ ಮಾಡಿ, ಕಮೆಂಟ್ ಮಾಡುವ ಮೂಲಕ ನಮ್ಮ ವಾಹಿನಿಗೆ ಸಹಕಾರ ನೀಡಿ ಮತ್ತು ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.